ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂತ ಹೇಳಿ ತಮ್ಮನೇಲಿ ನೋಡಿರ್ತೀರಾ. ಸೊ ಹಾಗಿದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಲ್ವಾ? ಸೊ ಅಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ನಾವು ಬಸ್ಸಲ್ಲಿ ಹೊಡ್ತಿದ್ವಿ. ಒದೆ ತಿನ್ಬಿಟ್ಟು ಅಳ್ತಾವನೆ. ಅಲ್ಲೊಬ್ಬ ಒದೆ ತಿನ್ಸಿ ಒದೆ ತಿನ್ಬಿಟ್ಟು ಕಿಸಿ ತಂದು ನೋಡಿ ಹೆಂಗ್ ಕೊಂಪ ಮಾಡ್ಕೊಂಡು ಹೋಗ್ತಾವ. ಮುಂದಕ್ಕೆ ಮಾತಾಡ್ತಾವನೆ ಅಕ್ಕ ನಾವೇನಾರು ಮಾತಾಡ್ಬೇಕ ಮಾತಾಡೋಣ. ಹೆಂಗ್ ಮಾತಾಡ್ತಾನು ರೇ, ನೀ ಕುತ್ಕೋಬೇಡ ಅಂತ ಹೇಳಿದ ನಾನು. ಅಲ್ಲವಾ ನನ್ಗೆ ಇನ್ನೊಂದು ಬೇಜ ಮಾಡ್ಕೋಬೇಡಿ. ಕಾಲ್ ಕುಂದಾಗ್ಬಿಟ್ಟು ಆಪರೇಷನ್ ಆಡ್ಕೊಟ್ಟವ್ರೆ, ನನ್ ನಿಂತ್ಕೊಳಕ್ ಆಯ್ತಾ ಇಲ್ಲ. ಮಾಡಿ ಕುತ್ಕೋಬರಪ್ಪ ಅಂತ ಅವ್ರಿದ್ರು ಪಾಪ. ಬ್ಯಾಗ್ ಮಾಡಿದ್ರ ಮಡಿಕೊಳಪ್ಪ ಅಂದ್ರೆ ಸುಮ್ಮನೆ ಆಗೋದೆ. ನಿನ್ ಕಷ್ಟ ಸುಖ ನಮ್ಗೆ ಗೊತ್ತು, ನಮ್ ಕಷ್ಟ ಸುಖ ನಿಮ್ಗೆ ಗೊತ್ತು. ಇಲ್ಲಿಗೆ ಸೇರಿಸಿ ಒಂದ್ 20 ಸಾರಿ ಹೋಗಿದ್ವಿ. ಎಲ್ಲರೂ ಲೇಡೀಸ್ ಸಹಿತ ಸೀಟ್ ಕುತ್ಕೊಳಪ್ಪ ಅಂತ ಇವ ಹೆಂಗ್ ಮಾತಾಡ್ತಾವ್ ಲೆಕ್ಕ. ತಲಕಾಡು ಬಸ್ಗೆ ಯಾವ ದೇವಸ್ಥಾನ ಇರೋದು? ಯಾವ ದೇವಸ್ಥಾನ ಇರೋದಿದೆ? ಹೌದಾ? ಅಲ್ಲ, ಇಲ್ಲಿ ಯಾವ ದೇವಸ್ಥಾನ ಇದೆ ಅಂತ ಕೇಳ್ತಾ ಇದೆ. ಅದೇ ಮುಡ್ತಾರನ ಯಾವ್ದಿಂದ ಮುಡುಕ್ತಾರ. ಇದೀವಿ ಶ್ರೀ ವಾಸುಕೀಶ್ವರ ಸ್ವಾಮಿ, ಪಾತಾಳೇಶ್ವರ ಸ್ವಾಮಿ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಅಲ್ಲ ಐತೆ ನೋಡು, ಗಜಾರಣ್ಯ, ತಲಕಾಡು, ಪಂಚಲಿಂಗ ದೇವ. ಸಿಕ್ಕಾಪಟ್ಟೆ ಬಿಸಿಲು. ಇವ್ರು ನೋಡಿ ಹಿಂಗಾಗಿದೆ. ಅವ್ರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಇದು ಕಾಡು. ಈಗ ಇಲ್ಲಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ. ಅಲ್ಲಿ ದೇವಸ್ಥಾನ ಹತ್ರ ಸಿಗ್ತೀನಿ. ಇಲ್ಲಿ ಈ ಮಳೆಯಲ್ಲೂ ಕೂಡ ನಡೆಯೋಕೆ ಆಗ್ತಾಯಿಲ್ಲ. ಇವು ನೋಡಿ ಹೆಂಗೆ ಬರ್ತಾವನೆ. ಓಡೋಕ್ಕೂ ಆಗ್ತಾಯಿಲ್ಲ, ನಡೆಯೋಕ್ಕೂ ಆಯ್ತಾಯಿಲ್ಲ. ಹಂಗೆ ಹೋಗ್ತಾ ಇದ್ದೀವಿ. ಅವನು ನೋಡಿ ಸೊಂಟದ ಮೇಲೆ ಕೈ ಇಕ್ಕೊಂಡು ಅವನು ಹೋಯ್ತಾ ಇರೋದು ನೋಡಿ. ಏನಪ್ಪ ಮೆಟ್ಲು ಮಾಡು ನಾನು ಇದು ಸ್ಯಾಂಡು ಎಲ್ಲ ಕಡೆನೂ ಅದಕ್ಕೆ. ಮಳೆ ಅಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬರೋರಿಗೆ ಇದಿಲ್ಲ, ಅವಕಾಶ ಇಲ್ವಾ ಅವಾಗ ಅಂತ ಇರುತ್ತಾ? ಹಾಂ, ಇದಾಗುತ್ತಾ ಅಷ್ಟರಲ್ಲಿ? ಮರಳೇಶ್ವರ ಸ್ವಾಮಿ ದೇವಸ್ಥಾನ 1/2 ಕಿಲೋಮೀಟ್ರ್. ಇವಾಗ ನಾವು ಮರಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಚೌಡೇಶ್ವರಿ ಅಮ್ಮ ದೇವಸ್ಥಾನಕ್ಕೂ ದಾರಿ ಇದೆ. ಸೊ ಹತ್ರದಲ್ಲಿ ಯಾವ್ದು ಸಿಗುತ್ತೆ ನೋಡೋಣ. ಈಗ ಪಾತಾಳೇಶ್ವರ ದೇವಸ್ಥಾನದ್ದು ದರ್ಶನ ಆಯಿತು. ಈಗ ಮರಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಭೂತ್ ಅಂತೆ. Emotional damn it. ಭೂತ್ ಅಂತೆ.
ಸ್ವಾಮಿ ಹಂಗನ್ಬಾರ್ದು ನೋಡಿ, ಭೂತ್ ಅಂತಾವ ನೀವು ನನಗೆ ಇವಾಗ ಹಿಡ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಇವಾಗ ಅಲ್ಲಿ. ಓ ನೋ ಮತ್ತೆ ಸೈಲೆಂಟಾಗಿ ಬರಬೇಕು, ಹಂಗೆಲ್ಲ ಹೇಳ್ಬಾರ್ದು ಸ್ವಾಮಿಗೆ ಹೋಗ್ಬೇಕಾದ್ರೆ. ಹಂಗಲ್ಲ ಹೇಳಲ್ಲ ಅಂತ ಹೇಳು, ಹೇಳಲ್ಲ. ಈ ದೇವಸ್ಥಾನ ಬಂದು ಕೀರ್ತಿನಾರಾಯಣ ದೇವಸ್ಥಾನ. ಸೊ ಇದು ನಾವು ಆ ಕಡೆಯಿಂದ ಬಳಸ್ಕೊಂಡು ಬಂದಿದ್ರೆ ಸಿಕ್ತಿತ್ತು. ನಾವು ಇಲ್ಲಿ ಯಾವುದೋ ಸೆಂಟ್ರಲ್ ಇದೆಯಲ್ವಾ ಅಂತ ಹೇಳಿಬಿಟ್ಟು ಅಲ್ಲೇ ಶಾರ್ಟ್ಕಟ್ಟಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಅದಾದಮೇಲೆ ಆ ಕಡೆಯಿಂದ ಬರಬೇಕಾದ್ರೆ ಗೊತ್ತಾಯಿತು ಇಲ್ಲಿಂದ ಸ್ಟ್ರೈಟಾಗಿ ಹೋಗ್ಬೋದು ಅಂತ ಹೇಳಿ. ನಮಗೆ ಗೊತ್ತಿರಲಿಲ್ಲ, ಇದೆಲ್ಲ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ನೋಡಿರಲಿಲ್ಲ. ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಅಲ್ಲಿ ಡೌನಲ್ಲಿ ಬಂದು ಅದಾದಮೇಲೆ ನೋಡಿಕೊಂಡು ದೇವಸ್ಥಾನನ ಬಂದಿದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆ ಕಾಲದ ದೇವಸ್ಥಾನಗಳು ಇವೆಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಬಿಸಿಲು ಒಂದಷ್ಟೇ, ಆ ಬಿಸಿಲಲ್ಲಿ ಅಲ್ಲಿ ಕಾಲಿಟ್ಟು ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಬೇರೆಲ್ಲ ಚೆನ್ನಾಗಿತ್ತು. ಬಿಸಿ ಅಂತ ಓಡೋಟದ. ಸೌಂಡ್ ಮಾಡಬಾರ್ದು ಸ್ವಾಮಿ. ಬಿಸಿ ಬಾ, ಬಿಸಿ ಬಿಸಿ ರನ್ 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 ರನ್. ಹೆಂಗೆ ಕುತ್ಕೊಬತ್ತವನಿ. ಶುಂಠಿ ಜೀರಿಗೆ ಮಸಾಲೆ ಎಲ್ಲ ರುಬ್ಬಾಕೆ ಮಾಡೋದು. ತಾಳ ತಾಳ ಕುಡಿ ಸ್ವಲ್ಪ. ನೋಡಿ ನೀವೇ ಟೇಸ್ಟ್ ಸಾಲ್ಟ್ ಏನಾರ ಕಡಿಮೆ ಕಚ್ ಕುಡಿ. ಕೊಡ್ತಾ ಇರೋದು. ನೀ ಕುಡಿತೀಯ? ಬಟರ್ ಮಿಲ್ಕು ಯಾರಿಲ್ಲ ಅಣ್ಣ, ನಾನೀಗ ಸಾಲ್ಟ್ ಕಮ್ಮಿ ಇದೆ ಸರ್, ಯಾಕಂದ್ರೆ ಬಿಸಿಲಿದೆಯಲ್ಲ. ಹೌದು ಆಮೇಲೆ ಸ್ವಲ್ಪ BP ಶುಗರ್ ಇರೋರು ಅಂತವ್ರಿಗೆ ಪಾಪ ಸಾಲ್ಟ್ ಜಾಸ್ತಿ ಆಗುತ್ತೆ. ಹೌದು, ಟೇಸ್ಟ್ ಇದೆ ಮೇಡಮ್. ಚೆನ್ನಾಗಿದೆ. ಅಣ್ಣ ನೀವು ಕುಡೀರಿ ಮಜ್ಜಿಗೆ. ಅವ್ರನ್ನ ನೀವು ಕರ್ಕೊಂಬರ್ತಾ ಇರೋದಾ? ಗೈಡಾ? ಮಗಳು ಡಾಕ್ಟರ್ ಆಗಿ ಸರ್ ಮದುವೆ ಅಂತ ಹ್ಞೂ, ಅದಕ್ಕೆ ಎಲ್ಲ ಕಡೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಗಿಸ್ಕೊಂಡು ಬೆಟ್ಟಕ್ಕೆ ಹೋಗ್ತಾರೆ. ಬೆಟ್ಟಕ್ಕ? ಓ ಇಷ್ಟೇ ಇಷ್ಟುನಾ? ಈ ಚಿಕ್ಕ ತಗೊಂಡಿದ್ಯಾ ಅದಕ್ಕೆ ಚೋಟು, ದೊಡ್ಡದು ಟ್ರಿಪ್ಪಲ್ ಸಾಕಷ್ಟೇ. ಸಾಕಷ್ಟೇ, ಅಷ್ಟೇ ಸಾಕು. ಈ ಚಿಕ್ಕವನಲ್ವಾ ಚಿಕ್ಕದು. ನೀನೇ ಅನ್ನಲ್ಲ, ನೀನು ಕುಳ್ಳಕಣ. ನೀನು ಅಮ್ಮನ ತರ, ಅವನ ಅಪ್ಪನ ತರ ಸೇಮ್. ಕರೆಕ್ಟಾ? ಹೌದು, ಅಮ್ಮ ಅಪ್ಪ ಅಮ್ಮ ಅಪ್ಪ ಫ್ರೆಂಡ್ಸ್ ಅಂತೆ. ಅಪ್ಪ ಅಮ್ಮನಿಗೆ ಇಬ್ರಿಗೂ ಫ್ರೆಂಡ್ ನೀನು ಅಲ್ಲ? ನನಗೂ ಫ್ರೆಂಡ್. ಕಾಸು ಕೊಡ್ಬೇಕಲ್ಲ ಅವ್ರಿಗೆ. ಹೊಟ್ಟೆ ಊರಿ ಜ್ಯೂಸು ಕುಡಿದ್ಬಿಟ್ಟು ಅದು ತಿಂತಾನೆ ಅಂತ ಹೊಡಿತಾನೆ. ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ನೇದು ಯಾವ್ದು ಹೋಗಿದ್ದು ನಾವು? ಪಾತಾಳೇಶ್ವರ ನೋಡಿದ್ವಿ. ಅದಾದಮೇಲೆ ಈಗ ಮರಳೇಶ್ವರನ ದರ್ಶನವೂ ಆಯಿತು. ಅಲ್ಲಿ ನಾನು ನನ್ನ ಮಗ ಇಬ್ಬರು ಹೋಗಿ ಶಾರ್ಟ್ಕಟ್ಟಲ್ಲಿ ಕೀರ್ತಿನಾರಾಯಣ ದೇವಸ್ಥಾನ ನೋಡ್ಕೊಂಬಂದ್ವಿ. ಸೊ ಇವಾಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾವೆ. ಅದು ಮುಂದೆ ಸ್ವಲ್ಪ ಮುಂದೆ ವೈದ್ಯನಾಥೇಶ್ವರನ ದೇವಸ್ಥಾನ ಇದೆ. ಮೇಯ್ನ್ ಅದೇ ದೇವಸ್ಥಾನ ನೋಡಬೇಕಾಗಿರೋದು ವೈದ್ಯನಾಥೇಶ್ವರಂದು. ಸೊ ಹಾಗಾಗಿ ಇವಾಗ ನಾವು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ಇವರು ಬಿಸಿಲಿಗೆ ಐಸ್ ಕ್ರೀಮ್ ತಿನ್ಕೊಂಡು ಹೆಂಗೆ ಬರ್ತಾಯಿದ್ದಾರೆ. ಶಕೆ ಬೇಸಿಗೆಯಲ್ಲಿ ಅಂತೂ ಇಲ್ಲಿ ಬರೋದಕ್ಕಾಗಲ್ಲ. ಆದರೂ ಬಂದಿದ್ದೀವಿ, ಖುಷಿಯಿಂದ ಹೋಗ್ತಾಯಿದ್ವಿ. ಈಗ ಒಂದೊಂದು ಗ್ಲಾಸ್ ಮಜ್ಜಿಗೆ ಕುಡ್ಕೊಂಡ್ವಿ, ತಂಪಿದೆ, ಹೋಗ್ತಾಯಿದ್ವಿ. ಫುಲ್ ನೋಡಿ ಇಲ್ಲೆಲ್ಲ ಬೆವ್ರು ಕಿತ್ಕೊಂಡ್ಬಿಟ್ಟೈತೆ. ಹಂಗೆ ಮಜಾ ಮಜಾ ಅನ್ಕೊಂಡಾಯ್ತಾನೆ. ಇಲ್ಲೆಲ್ಲ ಫುಲ್ ಬೆವ್ರು ಕಿತ್ಕೊಂಡ್ಬಿಟ್ಟೈತೆ ಕತ್ತತ್ರ. ಅವ್ನು ನೋಡಿ, ಅವ್ನು ಚಂಗ್ಲಾಟ ನೋಡಿ. ಇದೊಂದು ಮಾಡಿರೋದಕ್ಕೆ ತುಂಬ ಎಷ್ಟೋ ಪಾಪ ತುಂಬ ಜನಕ್ಕೆ ಅನುಕೂಲ.
ಇಲ್ಲಾಂದರೆ ಬಿಸಿಲಲ್ಲಿ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಗೂಡೇಶ್ವರಿ ಅಮ್ಮನವರ ದೇವಸ್ಥಾನ. ಅಮ್ಮ ಎಲ್ಲ ಮೆಲ್ಟ್ ಆಗೈತೆ ನೋಡ್ರಿ ಇಲ್ಲಿ. ಏಯ್ ಹೋಗ್ಬೋದು. ಈ ದೇವಸ್ಥಾನನೇ ವೈದ್ಯನಾಥೇಶ್ವರ ದೇವಸ್ಥಾನ. ಸೊ ಇದೇ ಮೇನ್ ನೋಡಬೇಕಾಗಿದ್ದು. ಇಲ್ಲಿ ಪಂಚಲಿಂಗ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಪೂರ್ತಿ ಕ್ಲೋಸ್ ಆಗಿಬಿಡುತ್ತೆ. 12 ವರ್ಷಕ್ಕೊಂದ್ಸಲ ಮಾತ್ರ ಅದು ಓಪನ್ ಮಾಡಿ ಬಿಸಿ ತಗೊಳ್ಳಿ. ಈ ಚೊಕ್ಲೇಟ್ ಇದೆ ಅದು ಇಲ್ಲ ಇದೆ. ಅಲ್ಲಿ ವೀರಭದ್ರ ಸ್ವಾಮಿ ದೇವಾಲಯ ಇದೆ. ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯವರ ದೇವಸ್ಥಾನ. ಏನೋ ಮಾಡ್ತೀವಿ. ಮುಳ್ಳಕ್ಕೆ ತರ್ತಾವೆ. ಫ್ರೂಟ್ಸು ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇವರು ಮಜ್ಜಿಗೆ ಕುಡಿದ್ರು. ಆಮೇಲೆ ಇನ್ನೇನು ಜ್ಯೂಸ್ ಮನೆ ಕೊಡ್ತಿದ್ದು ನೀವು? ಕಬ್ಬಿನ ಜ್ಯೂಸ್ ಕುಡಿದ್ರು. ಫ್ರೂಟ್ಸ್ ತಿಂತವ್ರೆ. ಅದರಲ್ಲೂ ಮಜ್ಜಿಗೆ ಇದು ಏನು ನೀರು ಕುಡಿತಾ ಇದ್ದಾರೆ. ಫುಲ್ಲು ಶೊಕೆಗೆ ಪದೇ ಪದೇ ನೀರು. ಎಲ್ಲ ದೇವಸ್ಥಾನದ ದರ್ಶನ ಆಯಿತು. ನೋಡಿ ಹೆಂಗೆ ಬಿಸಿಲಿದೆ, ಮುಖನೇ ಕಾಣಿಸ್ತಾ ಇಲ್ಲ, ಅಷ್ಟು ಇದಾಗ್ತಾಯಿದೆ ಫುಲ್ಲು.
ಮತ್ತೆ ಚಪ್ಲಿ ತೆಗ್ಬಿಟ್ಟು ಒಂದ್ಸತಿ ಹಿಂಗೆ ನೋಡಿ ಮಾತಾಡಕ್ಕೆ ಬಿಡಲ್ಲ ಇವನು. ಹಂಗೆ ಮಾಡಬೇಡ ಮನೆ ಬಿಸಿ ಐತೆ, ಅದಕ್ಕೆ ಅವ್ನು ಹೇಳ್ತಾವನೆ. ಅದಕ್ಕೆ ಇವಾಗ ಎಲ್ಲ ಮುಗಿಸ್ಕೊಂಡು ಈಗ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಮುತ್ತೆ ಕಾಲಿ ಬನ್ನಿ ಅಲ್ಲಿ ತೋರಿಸ್ತೀನಿ. ಹೊಳೆಯಲ್ಲಿ ಬಂದ್ವಿ, ರೋಡಿಗೆ ಬಂದ್ವಿ. ನಾವಿವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಲ್ಲ, ಖುಷಿ ಆಯ್ತಾ ನಿನಗೆ? ಹಾಂ, ಹಂಗೆ ಸುಸ್ತು ಸುಸ್ತು ಆಯ್ತಾ ನಿನಗೆ? ಖುಷಿ ಆಯ್ತಾ? ಬಾ ಇಲ್ಲಿ ಬಾ, ಈ ಮುಂದಕ್ಕೆ ಬಾ. ಏನು ಬೇಕು? ನೀರಲ್ಲಿ ಆಟ ಆಡ್ಬೇಕಾ? ಇವಾಗ ಅವನು ನೀರಲ್ಲಿ ಆಡೋವರೆಗೂ ಅವ್ನಿಗೆ ಸಮಾಧಾನ ಇಲ್ಲ. ಹಂಗಾಗಿ ಇವಾಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಹೊಳೆಗೆ. ಹೊಳೆ ಹೊಳೆ ಈ ಜೋಡಿಯೋಕ್ಕೆ ಲಗೇಜ್ ಎತ್ಕೊಂಡು ಬರ್ತಾವ್ರೆ. ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಬಂದಿದ್ದೀವಿ ಬಟ್ಟೆ ಎತ್ಕೊಂಡು. ಫಸ್ಟು ದೇವಸ್ಥಾನದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗಿ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಹೊಳೆಗೆ. ಬನ್ನಿ ಅಲ್ಲಿ ಆಟ ಆಡೋ ತೋರಿಸ್ತೀವಿ ನಾವು. ನಮ್ಮ ಹೇಮನಂದನು ಮತ್ತು ನಮ್ಮ ಹೇಮಚಂದನು ಇಬ್ಬರು ನೀರಲ್ಲಿ ಹೆಂಗೆ ಆಟ ಆಡ್ತಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಇವತ್ತು ಗೌರ್ಮೆಂಟ್ ಹಾಲಿಡೇ ಅಂತ ಹೇಳಿ ಏನು ಜನ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫುಲ್ಲು ಬಿಸಿಲು ಬೇರೆ. ಹೇಳಿ ನಂದು ಕೂತ್ಕೊಳ್ಳ, ಬಾ ಮುಂದಕ್ಕೆ ಬಾ. ಇನ್ನ ಹಂಗೆಲ್ಲ ಮಾಡಬಾರ್ದು ನೋಡು. ಇದೆಲ್ಲ ಈ ಕಡೆ ಎಲ್ಲ ಅಷ್ಟೊಂದಿಲ್ಲ ನೀರು. ಕಾಪಾಡು. ಇಲ್ಲ, ನಾನೇನು ಮಾಡಲ್ಲ. ಕೂತ್ಕೋ ಕೂತ್ಕೋ ಕೂತ್ಕೋ. ಇಲ್ಲಿ ನಾನು ಇಲ್ಲಿದ್ದೀನಲ್ಲ, ಕೂತ್ಕೋ. ಹಲೋ ಶಕ್ತಿ ಬಂದು ನೋಡಿ ಗೈಸ್ ಗೈಸ್ ತೆಗ್ನ ಏನೋ ಹುಡ್ತಾವ ಅಣ್ಣ. ಅಲ್ಲೇ ಹೋಗು, ಅಮ್ಮ ಜೊತೆ ಹೋಗು. ನೋಡಿ ಗಾಯಸ್ ಇನ್ನು ಅಳ್ತಾವನೆ. ಹುಡುಗ ನೀರಲ್ಲಿ ಆಟ ಆಡ್ತೀನಿ ಅಂತ ಬಂದ್ಬಿಟ್ಟು ಆಡ್ತೀರಾ? ಮುತ್ತಿ ಪಾಪ ಅಳ್ತಾವನೆ. ಅಮ್ಮನ್ಗಾಕು ಮತ್ತೆ ಕ್ಯಾಮ್ರಾಮ್ಯಾನ್ ಚಂದ್ರಶೇಖರ್ ನಾಯ್ಕ್ ಜೊತೆ ಪ್ರೇಮ. ಇಲ್ಲಿ ನೋಡಿ, ಇವನು ಈ ಸ್ವಾಮಿ ಅಳ್ತಿದ್ದ, ಇವಾಗ ನೀರು ಹಾಕಿದ್ರೆ ಸುಮ್ಮನೆ ಇರ್ತಾನೆ.
ಇಲ್ಲಿ ನೋಡಿ ಇವನು ನೋಡಿ ಇವನು ತಿಮ್ಮ ಅಲ್ಲಿ ಅಲ್ಲಿ ನೋಡು ಅಳತಾನೆ ಅದು ಪಾಚತಿ ಅನ್ ಮುಂಡಾಗ ಜಗಲ್ ಪಾಚತಿ ಆನ ಜಗಲ್ನಾಕ ಮುಂದೆ ಡೈ ಬೀಳು ಹಿಂಗೆ ಹಾಂ ಔಟು ಇವರಿಬ್ರು ಔಟು. ಮೂರನೇವನು, ನಾಲ್ಕನೇವನು ಅವನೇ ವಿನ್ನರು. ಅವನು ವಿನ್ನರು. ಹಾಂ ಫಸ್ಟ್ ಔಟು, ಸೆಕೆಂಡ್ ಔಟು. ಅವ್ನು 1 2 3 ಗೋ. ಫಸ್ಟ್ ಔಟ್ ಅವನು, ಸೆಕೆಂಡ್ ಚಂದನ್, ಇವನು ಥರ್ಡ್ ಔಟು, ಫೋರ್ತ್ ಔಟು, ಫಿಫ್ತ್ ಔಟು. ಅವನೇ ವಿನ್ನರು. ಅವನೇ ನೀನೇ ವಿನ್ನರ್ ಬಿಡು, ನೀನೇ ವಿನ್ನರು. ನೋಡಿ ಅವರೆಲ್ಲ ಆಡೋದನ್ನ ನೋಡ್ಕೊಂಡು ಆಡ್ಬಾ ಅಂದ್ರೆ ಅಳ್ತೈತೆ. ಹಾಕ್ಬಿಡ ಫೋನು ನೋಡಿ. ಸುಮ್ಮನೆ ಅವ್ರಪ್ಪ ನೋಡಿ ಆಡ್ದಿರ ಸುಮ್ಮನೆ ನೋಡ್ಕೊಂಡು ನಿಂತೈತೆ ನೋಡಿ. ಆ ಮಕ ನೋಡಿ, ಇವನ್ ಮಕ ನೋಡಿ ಹೆಂಗಿಸಿತಾವನೆ. ಇರು ಮನೆ ಇವ್ರು ನೋಡಿ ಏನ್ ಚಂದನ್. ಫಸ್ಟು ಫಸ್ಟು ಫೋನ್ ಮೇಲೆ ಬಿಡ್ತೈತೆ. ಇಷ್ಟೇ ಆಡ್ಕೊಂಡು ಬಟ್ಟೆ ಚೇಂಜ್ ಮಾಡಿಕೊಂಡು ಬಂದ್ವಿ. ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಬಾಳೆ ಎಲೆ ಊಟ ಇವಾಗ ಹಾಕ್ತಾರೆ. ನೀರಲ್ಲಿ ಆಡಿ ಸಾಕಾಯಿತು. ಬಿಸಿಲು, ಹೆವಿ ಬಿಸಿಲು. ಈಗ ನಾವು ಹೋಳಿಗೆ ಊಟ ಇದೆ. ಹೋಳಿಗೆ ಮತ್ತು ಚಪಾತಿ, ಹಾಗೆ ಇದು ಪರೋಟ ಇದೆ. ನಾವು ಪರೋಟ ತೊಗೊತಾ ಇದ್ದೀವಿ. ಹೋಳಿಗೆ ನಿನ್ನೆ ತಾನೇ ತಿಂದಿದ್ವಿ ಮನೇಲಿ, ಹಾಗಾಗಿ ಇವಾಗ ಪರೋಟ ತೊಗೊತಾ ಇದ್ದೀವಿ. ನಿಂಗೆ ಏನು ಬೇಕು ಮನೆ? ಪೊಲಕ. ಅವನಿಗೂ ಪರೋಟ ಬೇಕಂತೆ. ನೋಡಿ ಹೆಂಗೆ ಆಡ್ತಾವನೆ. ಪರೋಟ. ಸೊ ಇವಾಗ ಏನೇನು ಹಾಕ್ತಾರೆ ತೋರಿಸ್ತೀನಿ. ಪರೋಟ ಹೇಳ್ತಾರೆ ಗೊಜ್ಜಾ ಕುಡ್ತೀನಿ కదా. ಟೊಮೆಟೊ ಗೊಜ್ಜು. ಮುಂದೆ ಬಾ, ಈ ಕಡೆ ಬಾ ಮನೆ. ಬೇಕು ಅಂದರೆ ಮಜ್ಜಿಗೆ ಹಾಕೊಡ್ತೀನಿ.